ಏನಿಲ್ಲ ಚಿಕ್ಕಮ್ಮ, ಯಾವುದೋ ಬಿಸ್ನೆಸ್ ಲೋನ್ ಬಗ್ಗೆ ಮಾತಾಡ್ತಾ ಇದ್ರು. ಏನು ಮಾತಾಡ್ಬೇಕಂತ ಗೊತ್ತಾಗದೆ ಕಟ್ ಮಾಡಿದೆ. ಪ್ರೀತು, ಅತ್ತಿಗೆ ಹೇಳಿದ್ದು ಕೇಳಿಸ್ತು ತಾನೇ? ಹಾಂ, ಹೇಳಿ ಮಾಮ್. ಕ್ವೀನ್ಸ್ ಅಂಡ್ ಡಾಟರ್ಸ್ ಕಂಪನಿಯ ಎಕ್ಸಿಕ್ಯೂಟಿವ್ಸ್ ಜೊತೆನಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ಲ, ರೆಡಿ ಆಗು, ಹೋಗು. ಮನೆ ಬಿಟ್ಟೆ ಎಲ್ಲೂ ಹೋಗೋ ಹಾಗಿಲ್ಲ. ಸಾರಿ ಮಾಮ್, ಆಗಲ್ಲ. ಅಣ್ಣ, ನಾವು ಬಾವಿಗೆ ಹಾಕಿರೋ ಹಗ್ಗ ಎಷ್ಟು ಗಟ್ಟಿ ಇದೆ ಗೊತ್ತಾ? ಎಷ್ಟೇ ಬಾರದ ಬಿಂದಿಗೆ ಹಾಕಿದ್ರು ನಮಗೆ ಯಾವಾಗೆಲ್ಲ ನೀರು ಬೇಕೋ ಆವಾಗೆಲ್ಲ ಸೇದ್ಕೋಬೋದು, ಅಷ್ಟು ಸ್ಟ್ರಾಂಗ್ ಆಗಿದೆ. ಯಾಕಾಗಲ್ಲ? ಅದು ಮಾಮ್, ತಲೆನೋವು ಕಮ್ಮಿ ಆದರೂ ಯಾಕೋ ಅನ್ಈಸಿನೆಸ್ ಹೋಗಿಲ್ಲ. ಬಾಡಿಗೆ ರೆಸ್ಟ್ ಬೇಕು ಅಂತ ಅನಿಸ್ತಾ ಇದೆ. ಇರ್ಲಿ ಬಿಡಪ್ಪ, ನೀನು ರೆಸ್ಟ್ ಮಾಡು. ಮೀಟಿಂಗ್ ಇನ್ನೊಂದು ದಿವಸ ಇಟ್ಕೊಳಕ್ಕಾಗತ್ತಾ ಅಂತ ಕೇಳ್ತೀನಿ. ಹೋಗು. ಸರಿ ಮಾಮ್. ಅತ್ತಿಗೆ, ಇಫ್ ಯು ಡೋಂಟ್ ಮೈಂಡ್, ಮೀಟಿಂಗ್ನ ನಾನು ಅಟೆಂಡ್ ಮಾಡಲಾ? ನೀವ ಮೋಹನ್? ಬೇಡ ಅನ್ನಿಸ್ತಿದೆ. ಪ್ರೀತುಗೆ ಈ ಬಿಸ್ನೆಸ್ ಡೀಲ್ ಬಗ್ಗೆ ಒಳ್ಳೆ ಕ್ಲಾರಿಟಿ ಇದೆ, ಅದಕ್ಕೆ ಅವನೇ ಹೋದ್ರೆ ಒಳ್ಳೇದು. ನೀವು ಹೋಗೋದು ಬೇಡ. ಆದರೆ ಅವನು ಇವತ್ತು ರೆಸ್ಟ್ ಬೇಕು ಅಂತ ಹೇಳಿದ್ನಲ್ಲ ಅತ್ತಿಗೆ. ಅದಕ್ಕೆ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡೋದ್ರ ಬಗ್ಗೆ ಕೇಳ್ತೀನಿ. ಪ್ರೀತು ಒಬ್ಬನಿಗೋಸ್ಕರ ಮೀಟಿಂಗ್ನೇ ಪೋಸ್ಟ್ಪೋನ್ ಮಾಡೋದು ಎಷ್ಟು ಸರಿ ಹೇಳಿ? ಮತ್ತೇನ್ ಮಾಡು ಅಂತೀರಾ? ನಮ್ಮ ಆದಿತ್ಯನ ಕಳಿಸಿದ್ರೆ? ಅತ್ತಿಗೆ, ಪ್ರೀತುಗಿಂತ ಆದಿಗೆ ಕ್ಲಾರಿಟಿ ಚೆನ್ನಾಗಿದೆ, ಬಿಸ್ನೆಸ್ ಮೀಟಿಂಗ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಟ್ಯಾಲೆಂಟ್ ಕೂಡ ಇದೆ. ಆದರೆ ಇದ್ದಕ್ಕಿದ್ದ ಹಾಗೆ ಈಗ ಆದಿಗೆ ಹೋಗು ಅಂತ ಹೇಗೆ ಹೇಳೋದು? ಖಂಡಿತ ಆಗುತ್ತೆ ಅತ್ತಿಗೆ. ಪ್ರೀತಿಗೆ ಹೋಗು ಅಂತ ಹೇಳಿದವರು ಆದಿಗೆ ಹೇಳ್ಬೋದಲ್ವಾ? ಯಜಮಾನ್ರೆ, ಏನು ಯೋಚನೆ ಮಾಡ್ತಾ ಕೂತಿದ್ದೀರಾ? ಯಾಕೋ ಪ್ರೀತು ಮನಸ್ಸು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿನ್ನೆಯಿಂದ ಅವ್ನ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಆಫೀಸ್ಗೂ ಬರಲಿಲ್ಲ, ಯಾರೋ ಫ್ರೆಂಡ್ನ ಮೀಟ್ ಮಾಡ್ತೀನಿ ಅಂತ ಹೋದವನು ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ. ಯಾಕೆ ಏನು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ದ. ರಾತ್ರಿ ನೋಡಿದ್ರೆ ಊಟ ಮಾಡದೆ ಹಾಗೆ ಮಲಗಿದ್ದಾನೆ. ಅವ್ನು ನಮ್ಮೆಲ್ಲರನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ ಪಾರು. ಅವ್ನು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಸ್ನೇಹಿತರನ್ನ ನೋಡ್ತೀನಿ ಅಂತ ಹೋಗಿದ್ರಲ್ಲ, ಅಲ್ಲೇನಾದ್ರೂ ಸಮಸ್ಯೆ ಆಗಿದೆಯಾ ಅಂತ ತಿಳ್ಕೊಬೇಕಿತ್ತು. ನಿನ್ನ ಮುಂದೆನೇ ಕೇಳಿದ್ನಲ್ಲ ಪಾರು, ಏನೂ ಇಲ್ಲ ಅಂತ ಹೇಳ್ದ. ಅವನೇ ಹೇಳ್ದೆ ಅವ್ನು ಯಾರನ್ನ ಯಾಕೆ ಮೀಟ್ ಮಾಡೋಕ್ಕೆ ಹೋಗಿದ್ದ ಅಂತ ಹೇಗೆ ಗೊತ್ತಾಗುತ್ತೆ ಹೇಳು? ಅದು ಅಲ್ಲದೆ ಅವ್ನ ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡದು. ಅವ್ನು ಯಾರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದ ಅಂತ ಹೇಗೆ ಕಂಡುಹಿಡಿಯೋದು? ಇಲ್ಲ ಯಜಮಾನ್ರೆ, ಅವ್ರ ಸ್ನೇಹಿತರ ಜೊತೆ ತುಂಬಾ ಸುತ್ತಾಡಿದ್ರು ಅನ್ಸುತ್ತೆ. ಅದಕ್ಕೆ ಬಂದ ತಕ್ಷಣ ತಲೆನೋವು ಅಂತ ಹೇಳಿ ಹೋಗಿ ಮಲಗಿದ್ರಲ್ಲ. ನನಗೇನೋ ನೀವು ಹೇಳೋ ರೀತಿ ಅವ್ರ ಮೇಲೆ ಅನುಮಾನ ಬರ್ತಾ ಇಲ್ಲ ಯಜಮಾನ್ರೆ. ಆ ಥರ ಏನೂ ಇಲ್ಲ ಅಂದರೆ ಒಳ್ಳೇದೇ ಪಾರು, ನನಗೂ ಸಮಾಧಾನ. ಬೇಕಾದ್ರೆ ನಾನೇ ಕರೀಲ ಅದ್ಗೆ? ಬೇಡ. ಆದಿ, ಪಾರು, ಅಮ್ಮ ನನ್ನ ಕರೆದ್ರಾ? ಹ್ಞೂ ಯಜಮಾನ್ರೆ. ಅಮ್ಮ ನನ್ನ ಹೆಸರು ಹಿಡಿದು ಕರೀತಾ ಇದ್ದಾರೆ ಅಂದರೆ ಇದು ಕನಸೋ ನನಸೋ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಪಾರು. ಅಮ್ಮ ಕರೆದ್ರಾ? ಹೌದಪ್ಪ, ಅತ್ತಿಗೆನೇ ಕರೆದಿದ್ದು.
ಹೇಳಿಮ್ಮ, ಏನು ವಿಷಯ? ಇವತ್ತು ಕ್ವೀನ್ಸ್ ಆ್ಯಂಡ್ ಡಾಟರ್ಸ್ ಕಂಪನಿ ಎಕ್ಸಿಕ್ಯೂಟಿವ್ಸ್ ಜೊತೆ ಮೀಟಿಂಗ್ ಇದೆ. ಪ್ರೀತುಗೆ ಹುಷಾರಿಲ್ಲ, ಅದಕ್ಕೆ ಅಮ್ಮ, ನಾನೇ ಮೀಟಿಂಗ್ ಅಟೆಂಡ್ ಮಾಡಲಾ? ತಾಯಿಗೆ ತಕ್ಕ ಮಗ. ಅಮ್ಮ ಕರೆಯೋಕ್ಕೂ ಮುಂಚೆನೆ ಬಂದು ನಿಂತ್ಬಿಟ್ಟಿರ್ತಾನೆ. ಇವನ್ ಸ್ಪೀಡ್ಗೆ ನಾನು ಬ್ರೇಕ್ ಹಾಕ್ಲಾ? ಬೇಡ ಅಣ್ಣ, ನಾವೀಗ ಅವನನ್ನು ತಡೆದ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ನಮ್ಮ ಬೇಟೆ ಈಗ ಸದ್ಯಕ್ಕೆ ಪ್ರೀತ. ಮೀಟಿಂಗ್ಗೆ ಈಗಲೇ ಹೋಗಬೇಕು ಆದಿ. ಸರಿಮಾ. ಮುಂಗಾರು ಮಳೆ ಬಂತು ಅಂದ್ರೆ ಮಳೆಗಾಲದ ಸೂಚನೆ ಅಂತೆ. ಹಂಗೆ ಈ ಅಖಿಲಾಂಡೇಶ್ವರಿ ಮಗನ್ ಭುಜದ ಮೇಲೆ ಕೈ ಇಟ್ಲು ಅಂದ್ರೆ ತಾಯಿ ಮಗ ಒಂದಾದ್ರೂ ಅನ್ನೋ ಸೂಚನೆ. ಸೂಚನೆ ಏನೇ ಇದ್ರು ಅದನ್ನ ಬ್ರೇಕ್ ಮಾಡೋದಿಕ್ಕೆ ತಾನೇ ನಾವಿರೋದು. ಯಾವುದೇ ಕಾರಣಕ್ಕೂ ಅಮ್ಮ ಮಗ ಒಂದಾಗಬಾರ್ದು. ಪಾರ್ವತಿಯವರೇ, ಏನ್ ಮಾಡ್ತಿದ್ದೀರಾ? ನನ್ನ ಮೈದ್ನಂಗೆ ಕಷಾಯ ತಯಾರು ಮಾಡ್ತಾ ಇದ್ದೀನಿ. ಇದನ್ನ ಕುಡಿದ್ರೆ ಅವ್ರ ತಲೆನೋವೆಲ್ಲ ಮಾಯ ಆಗುತ್ತೆ. ನಿಮಗೆ ಹೇಗಿಷ್ಟು ಒಳ್ಳೆ ಮನ್ಸು ಬಂತು? ಒಳ್ಳೆ ಮನ್ಸ ನನಗ? ಹೌದು, ನಿಮಗೇನೆ. ಪ್ರೀತುಗೆ ತಲೆನೋವು, ಕಷಾಯ ಮಾಡ್ಕೊಡಿ ಅಂತ ಯಾರು ಹೇಳ್ದೇ ಇದ್ರು ನೀವೇ ಕಷಾಯ ಮಾಡೋದಕ್ಕೆ ಮುಂದಾಗಿದ್ದೀರಾ. ಬರೀ ಪ್ರೀತುಗ್ ಮಾತ್ರ ಅಲ್ಲ, ಈ ಮನೆಗೆ ಯಾರಿಗೆ ಏನೇ ಆದ್ರೂ ಮೊದಲು ಅಯ್ಯೋ ಅನ್ನೋದು ನಿಮ್ಮ ಹೃದಯನೇ. ಈ ಒಳ್ಳೆ ಮನ್ಸು ನನಗೂ ಇಲ್ಲ ನೋಡಿ. ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಏನೂ ಇಲ್ಲ. ಈ ಮನೇಲಿ ಇರೋರೆಲ್ಲರೂ ನನ್ನೋರಲ್ವಾ, ಹಾಗಾಗಿ ಎಲ್ಲರ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ತಾನೆ. ಆದ್ರೂ ನಿಮ್ಮನ್ನು ನೋಡಿದ್ರೆ ಎಂಥವ್ರಿಗೆ ಆಗ್ಲಿ ಖುಷಿ ಆಗುತ್ತೆ. ನಿಮ್ಮನ್ ಕಂಡ್ರೆ ನನಗೂ ಖುಷಿ ಆಗುತ್ತೆ ಜನನಿಯವರೇ. ಹೌದು, ನಾಳೆ ನೀವೇ ತವ್ರ ಮನೆಗೆ ಹೋಗ್ತಿದ್ದೀರೋ ಅಥವಾ ಗಣಿನ ಇಲ್ಲಿಗೆ ಬರೋದಕ್ಕೆ ಹೇಳ್ತಾ ಇದ್ದೀರೋ? ಏನು ತವ್ರ ಮನೆಗ? ನಾನು ಅಲ್ಲಿಗೆ ಹೋಗೋದಕ್ಕಾಗ್ಲಿ ಇಲ್ಲ ಅವ್ನು ಇಲ್ಲಿಗೆ ಬರೋದಕ್ಕಾಗ್ಲಿ ಏನು ವಿಶೇಷ ಇಲ್ಲ ಅಲ್ವಾ? ಇದೆ, ಆದ್ರೆ ನಿಮಗೆ ನೆನಪಿಲ್ಲ ಅಷ್ಟೆ. ಯಾಕಂದ್ರೆ ಅರಸನಕೋಟೆ ಹಿರಿ ಸೊಸೆಗೆ ಯಾವಾಗ್ಲೂ ಗಂಡನ ಮನೆ, ಅತ್ತೆ, ಮಾವ, ಮೈದ್ನ ಇವ್ರು ಬಿಟ್ರೆ ಬೇರೆ ಯಾರೂ ನೆನಪಿಲ್ಲ ಅನ್ಸುತ್ತೆ. ನಿಮ್ಮನ್ನಂತೂ ಮರೆಯೋದಕ್ಕಾಗಲ್ಲ ಜನನಿಯವರೇ. ಆಯ್ತಾಯ್ತು. ಹಾಗಂತ ನಾನು ನನ್ನ ತವ್ರನ್ನ ಕಡೆಗಣಿಸ್ತಾ ಇಲ್ಲ. ಗಣಿ ನನ್ನ ತಮ್ಮ ಅಲ್ವಾ, ಅವನನ್ನು ಹೇಗೆ ಮರೆಯೋದಕ್ಕಾಗತ್ತೆ? ಆದ್ರೆ ಅವನನ್ನು ಇಲ್ಲಿಗೆ ಕರ್ಸ್ಕೊಳ್ಳೋ ಅಂತ ವಿಷಯನಾದ್ರೂ ಏನಿದೆ? ಖಂಡಿತ ಇದೆ ಅಂತ ಹೇಳಿದ್ನಲ್ಲ. ಏನು? ನಾಳೆ ರಕ್ಷಾ ಬಂಧನ ಅಲ್ವಾ ಪಾರ್ವತಿಯವರೇ? ಅಯ್ಯೋ ಹೌದಲ್ವಾ, ನಂಗೆ ನೆನಪೇ ಇಲ್ಲ ನೋಡಿ. ನೋಡಿದ್ರ ನಾನು ಹೇಳಿದ್ಮೇಲೆ ನಿಮಗೆ ನೆನಪಾಗ್ತಿದೆ. ಪ್ರತಿ ವರ್ಷ ರಕ್ಷಾ ಬಂಧನದ ಹಿಂದಿನ ದಿನ ನಾನೇ ಹೋಗಿ ರಾಖಿ ತಗೊಂಡ್ಬರ್ತಾ ಇದ್ದೆ. ಆದ್ರೆ ಈ ವರ್ಷ ರಾಖಿ ತರೋದಿರ್ಲಿ, ನನಗೆ ಅದ್ರ ಬಗ್ಗೆ ನೆನಪೇ ಆಗಿಲ್ಲ. ನೀವ್ ಹೇಳಿದ್ದಕ್ಕಾಯ್ತು. ಇಲ್ಲ ಅಂದಿದ್ರೆ ಪಾಪ ಗಣಿ ಎಷ್ಟು ಬೇಜಾರು ಮಾಡ್ಕೋತಿದ್ನೋ ಏನೋ. ನಮ್ಮ ಅಕ್ಕ ಮದ್ವೆ ಆದ್ಮೇಲೆ ನನ್ನನ್ನು ಮರ್ತೇ ಹೋದ್ಲು ಅಂತ ಕೊರಗ್ತಿದ್ದ ಅನ್ಸುತ್ತೆ. ನೀವು ನಾಪ್ಸಿದ್ ಒಳ್ಳೇದಾಯ್ತು ಜನನಿಯವ್ರೆ. ನಾನು ಈಗಲೇ ಹೋಗಿ ರಾಖಿ ತಗೊಂಡ್ಬರ್ತೀನಿ. ಅದೆಲ್ಲ ಏನು ಬೇಡ, ನಾನು ಆಗ್ಲೇ ಗಣಿ ಕಟ್ಟೋದಿಕ್ಕೆ ಅಂತ ರಾಖಿ ತಗೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿ. ಅಯ್ಯೋ ನೋಡಿ, ನಿಮಗ್ ಜ್ಞಾಪಕ ಇರೋದು ನನಗೆ ಜ್ಞಾಪಕ ಇಲ್ಲ.
2 ರಾಖಿ ತಂದಿದ್ದೀರಾ? ಯಾಕೆ ಗಣಿ ನಿಮಗ್ ಮಾತ್ರ ತಮ್ಮನ, ನನಗಲ್ವಾ? ಅಯ್ಯೋ ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ನಿಜ, ಅವ್ನು ನಿಮ್ಗೂ ತಮ್ಮನೇ. ನೀವು ಅವನ ಮೇಲೆ ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೋ ಬೇಜಾರಲ್ಲಿದೆಯಾ? ಕಾಲೇಜ್ನಲ್ಲಿ ಏನಾದ್ರು ಸಮಸ್ಯೆನಾ? ಇಲ್ಲ, ಕಾಲೇಜಲ್ಲೆಲ್ಲ ಏನೂ ಇಲ್ಲ. ಮತ್ತೆ ಅರ್ಸುನ್ ಕೋಟೆಲಿ ಏನಾಯ್ತು? ನಾಳೆ ರಕ್ಷಾ ಬಂಧನ. ಅಕ್ಕ ಒಂದ್ ಫೋನ್ ಕೂಡ ಮಾಡಿಲ್ಲ. ಮೊದ್ಲಾಗಿದ್ರೆ ಅಕ್ಕ ಹಿಂದಿನ ದಿನನೇ ರಾಖಿ ತಂದು ಬೆಳಗ್ಗೆ ಎದ್ದಿದ ತಕ್ಷಣ ರಾಖಿ ಕಟ್ತಾ ಇದ್ಲು. ಆದ್ರೆ ಇವಾಗ ಅವಳಿಗೆ ರಕ್ಷಾ ಬಂಧನ ಇರೋದೇ ಮರ್ತೋಗಿದ್ದಾಳೆ. ಎಲ್ರು ಅಷ್ಟೇ ಕಣೋ, ತಮ್ಮ ಬೇಳೆಕಾಳು ಬೇಯೋವರೆಗೂ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಆಮೇಲೆ ಅಷ್ಟೇ. ಪ್ರಪಂಚದಲ್ಲಿ ಯಾರನ್ನು ನಂಬಾರ್ದು ಕಣೋ. ನಿನ್ನೂ ನಂಬಾರ್ದಾ? ಬಾಯ್ ಬಿಟ್ರೆ ಸಾಕು, ಬರೀ ನಂಬಿಕೆ ಬಗ್ಗೆನೇ ಮಾತಾಡ್ತೀಯ. ತಾವ್ ಇಷ್ಟೊತ್ತವರೆಗೂ ಪೀಠ್ಗೆ ಮಾಡಿದ್ದು ಅಕ್ಕನ ಬಗ್ಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ನಮ್ಮ ಅಕ್ಕನ ಬಗ್ಗೆ ಬೇಜಾರು ಮಾಡ್ಕೋತಾ ಇರೋದು ಯಾಕೆ ಅಂದ್ರೆ, ಪಾಪ ಅಲ್ಲೊಳ್ಗೆ ಏನ್ ಕೆಲ್ಸ ಇರುತ್ತೋ ಏನೋ. ಅದಕ್ಕೆ ನಾಳೆ ಇರೋ ರಾಖಿ ಹಬ್ಬನ ಅವಳು ಮರ್ತಿರ್ಬೇಕು ಅಂತ ಹೇಳ್ದೆ. ಅದನ್ನ ತಾವು ಅಪಾರ್ಥ ಮಾಡ್ಕೊಂಡ್ರಿ. ಒಂದ್ ತಿಳ್ಕೊ, ನೀನು ನಿನ್ ಮಗಳನ್ನ ಬಿಟ್ಕೊಟ್ಟಂಗೆ ನಾನು ನಮ್ಮ ಅಕ್ಕನ್ನ ಬಿಟ್ಕೊಡಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫಾದರ್? ಲಕ್ಷ ಖರ್ಚು ಮಾಡಿ ಕಾಲೇಜಿಗೆ ಸೇರಿಸಿದ್ದಕ್ಕೂ 4 ಇಂಗ್ಲಿಷ್ ಮಾತಾಡೋದು ಕಲ್ತಿದೀಯಲ್ಲ. ಸರಿ ಸರಿ, ಈಗಲೇ ನಮ್ಮ ತಮ್ಮಂಗೆ ಫೋನ್ ಮಾಡಿ ನಾಳೆ ಬೆಳಗ್ಗೆನೆ ಇಲ್ಲಿಗೆ ಬರೋದಕ್ಕೆ ಹೇಳಿ. ನಡಿ. ಮೊದ್ಲು ಫೋನ್ ಬರ್ತಿದೆ, ತೆಗಿ. ಜನನಿ ಅಮ್ಮವ್ರು ಮಾಡಿದ್ದಾರೆ. ಹಲೋ, ಹಲೋ ಅಪ್ಪ. ಹೇಗಿದ್ಯಪ್ಪ? ಗಣಿಗ್ ಫೋನ್ ಮಾಡಿದ್ದೆ, ಅವನ್ ಫೋನ್ ತೆಗಿಲಿಲ್ಲ, ಅದಕ್ಕೆ ನಿನಗ್ ಫೋನ್ ಮಾಡಿದೆ. ಹಲೋ ಜನನಿ ಅಕ್ಕ? ಗಣಿ ನಾನ್ ಕಣೋ. ನೀನಾ? ಈ ಬಡ್ಪಾಯಿ ತಮ್ಮ ನಿಂಗೆ ಈಗ ನೆನ್ಪಾದ್ನಾ? ಲೇ ಗಣಿ, ಆ ಥರ ಎಲ್ಲ ಏನಿಲ್ಲ ಕಣೋ. ಮತ್ತೆ ನಾಳೆ ರಾಖಿ ಹಬ್ಬ ಇದ್ರು ನೀ ನಂಗೆ ಫೋನೇ ಮಾಡಿಲ್ಲ. ಅದಕ್ಕೆ ತಾನೇ ಇವಾಗ ಫೋನ್ ಮಾಡಿದ್ದೀನಿ. ಬೇಜಾರ್ ಮಾಡ್ಕೋಬೇಡ ಆಯ್ತಾ? ಸರಿ ಆಯ್ತು. ಸರಿ ಗಣಿ, ನಾಳೆ ನೀನ್ ಇಲ್ಲಿಗ್ ಬಾ. ನಾನು ಮತ್ತೆ ಜನನಿಯವರು ಇಬ್ರು ಸೇರ್ಕೊಂಡು ನಿನಗ್ ರಾಖಿ ಕಟ್ತೀವಿ. ಬರ್ತೀನಿ. ಗಣಿ, ನಾಳೆ ನಾನು ನಿನಗೆ ರಾಖಿ ಕಟ್ತಾ ಇದೀನಿ ಕಣೋ. ಆಯ್ತಕ್ಕ. ಹಾಗೆ ನಾವಿಬ್ರು ನಿನ್ ಹತ್ರ ನಾಳೆ ಗಿಫ್ಟ್ ವಸೂಲಿ ಮಾಡಿ ಇಲ್ಲಿಂದ ಕಳ್ಸೋದು, ಸರಿನಾ? ಅಲ್ಲ ಅಕ್ಕ, ನಿಮಗ್ ಗಿಫ್ಟ್ ಕೊಡಕ್ಕೆ ನಾನೇನ್ ದುಡಿತಾ ಇದ್ದೀನಾ? ನೀವಿಬ್ರೇ ನನ್ ಗಿಫ್ಟ್ ಕೊಡ್ಬೇಕು. ಹಾಗಾದ್ರೆ ನಾವು ದುಡಿತಾ ಇದೀವಾ? ದುಡಿದೇ ಇದ್ರು ದುಡ್ಡಂತೂ ಇರುತ್ತಲ್ವಾ? ಅಯ್ಯೋ ಇಲ್ಲ ಗಣಿ, ಹೆಸರಿಗಷ್ಟೇ ನಾವು ಶ್ರೀಮಂತರ ಮನೆ ಸೊಸೆ ಅಂದ್ರು, ಆದ್ರೆ ನಮ್ಮ ಹತ್ರ ₹1 ಕೂಡ ಇರಲ್ಲ ಗೊತ್ತಾ? ನನ್ ಕಿವಿಗೆ ಲಾಲ್ಬಾಗ್ ಇಟ್ಬಿಟ್ಟಲ್ಲ ಅಕ್ಕ. ಹೋಗ್ಲಿ ಬಿಡು, ನಿಮ್ಮಿಬ್ರಿಗೂ ನಾನೇನಾದ್ರು ತಂದ್ಕೊಡ್ತೀನಿ. ನೋಡು ಗಣಿ, ನೀನ್ ಉಡುಗೊರೆ ಕೊಡೋದೇ ಆದ್ರೆ ಅಪ್ಪನ ಹತ್ರ ಆಗ್ಲಿ ಬೇರೆ ಯಾರ ಹತ್ರನೇ ಆಗ್ಲಿ ದುಡ್ಡಿಸ್ಕೋಬಾರ್ದು. ಹಾಗೆ ನೀನು ಸಾಲ ಮಾಡ್ಬಾರ್ದು, ಅರ್ಥ ಆಯ್ತಾ? ಆದ್ರೂ ನಮ್ಮಿಬ್ರಿಗೂ ಒಂದೇ ತರ ಉಡುಗೊರೆ ತಗೊಂಬಂದ್ ಕೊಡ್ಬೇಕು. ಅಲ್ಲ ಅಕ್ಕ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಾಳೆ ಬೆಳಗ್ಗೆ ಬೇಗ ಬಾ, ನಮ್ಮಿಬ್ರಿಗೆ ಗಿಫ್ಟ್ ತರದನ್ನ ಮರಿಬೇಡ ಅಷ್ಟೇ. ಲೇ ಅಕ್ಕ. ಅಲ್ಲ ಪಾರ್ವತಿ ಅವರೇ, ಅವನಿಗೆ ಯಾರ ಹತ್ರನೂ ದುಡ್ಡಿಸ್ಕೊಳ್ದೆ ಗಿಫ್ಟ್ ತಗೊಂಡ್ ಬಾ ಅಂದ್ರಲ್ಲ, ಹೇಗ್ ತರ್ತಾನೆ? ತರ್ತಾನೆ, ನೋಡ್ತೀರಿ. ನಿಮ್ಮ ಅಕ್ಕನ ಜೊತೆ ಮಾತಾಡಾಯ್ತಲ್ಲ, ಇನ್ನು ಯಾಕೆ ಮುಖ ಗಟ್ಟಿಕೊಂಡಿದ್ಯಾ? ನಡಿ. ಅಪ್ಪ, ನಾಳೆ ರಕ್ಷಾ ಬಂಧನ ಅಲ್ವಾ? ಅದಕ್ಕೆ ಇಬ್ರಕ್ಕಂದ್ರು ನಂಗೆ ರಾಖಿ ಕಟ್ತಾರಂತೆ. ಕಟ್ಟಿಸ್ಕೋ, ಅದಕ್ಕೇನಂತೆ? ಕಟ್ಟಿಸ್ಕೊ ಅಲ್ಲ ಅಪ್ಪ, ಅವ್ರಿಬ್ರಿಗೂ ನಾನು ಏನಾದ್ರು ಗಿಫ್ಟ್ ಕೊಡ್ಬೇಕಲ್ವಾ? ಸರಿ ತಗೋ. ಬೇಡ. ಯಾಕೋ, ಬರೀ ₹200 ಕೊಡ್ತಿದ್ದೀನಿ ಅಂತನಾ? ಏನ್ ಮಾಡೋದಪ್ಪ, ನಿನ್ ಕೈಯಲ್ಲಿ ರಾಖಿ ಕಟ್ಟಿಸ್ಕೊಳ್ಳೋರು ದೊಡ್ಡ ಮನುಷ್ಯ ಇರ್ಬೋದು, ಆದ್ರೆ ನಿನಗೆ ದುಡ್ಡು ಕೊಡೋನ್ ಬಡವ ಅಲ್ವಾ? ಅಯ್ಯೋ ಅಪ್ಪ, ನೀನ್ ವೇದ ಅಂತ ಎಲ್ಲ ಹೇಳ್ಬೇಡ. ಅಕ್ಕಂಗೆ ನಾನು ಸಾಲಾನೂ ಮಾಡಬಾರ್ದಂತೆ, ನಿನ್ನ ಹತ್ರ ದುಡ್ಡು ಇಸ್ಕೋಬಾರ್ದಂತೆ. ಆದ್ರೂ ಅವ್ರಿಬ್ರಿಗೂ ಗಿಫ್ಟ್ ತಂದು ಕೊಡ್ಬೇಕಂತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಗುಡ್ ಮರಿ,
ಇವತ್ತು ನೀನು ಆಫೀಸ್ಗೆ ಹೋಗದೆ ಬಚಾವಾದೆ. ಇಲ್ಲ ಅಂದಿದ್ರೆ ನಿನ್ನ ರಾಸ್ಲೀಲೆ ವಿಡಿಯೋಸ್ಗಳು ಅಪ್ಲೋಡ್ ಆಗಿ ಲೈಕ್ಸು ಶೇರ್ಸು ಜಾಸ್ತಿ ಆಗೋಗಿರೋದು ಇಷ್ಟೊತ್ತು. ನಿಮಗೆ ಕೈ ಮುಗಿತೀನಿ, ನನ್ನ ಹಿಂಸೆ ಕೊಡಬೇಡಿ, ನನ್ನ ಪಾಡಿಗೆ ನಾನು ಎರಕ್ಕೆ ಬಿಟ್ಬಿಡಿ. ನನ್ನ ಫ್ಯಾಮಿಲಿ ಜೊತೆ ನಾನು ನೆಮ್ಮದಿ ಆಗಿರ್ತೀನಿ. ದಯವಿಟ್ಟು ಆ ವಿಡಿಯೋನ ಯಾರು ಫೋನ್? ಯಾರ್ದಿಲ್ಲ ಅವರು. ನಿಜ ಹೇಳು. ನಿಜನಾ ಬ್ರೋ? ಇಲ್ಲ ಪ್ರೀತು, ನೀನು ಕಾಬ್ರಲ್ಲಿದ್ದೀಯ. ನಮ್ಮ ಫ್ಯಾಮಿಲಿಯವ್ರ ಜೊತೆ ನಾನು ನೆಮ್ಮದಿಯಾಗಿರೋದಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದೆ. ಈ ವಿಷಯ ನಾವು ಅದೇ ಹೇಳ್ಬಿಟ್ರೆ ಏನು ಮಾಡೋದು? ನಮ್ಮ ಕತೆ ಅಷ್ಟೇ. ಅವತ್ತು ಪಾರ್ವತಿ ಕಿಡ್ನಾಪ್ ಡ್ರಾಮಾಗೇನೆ ಅಖಿಲಾಂಡೇಶ್ವರಿ ನಮ್ಮ ಮನೆಗೆ ಬಂದು ಅಷ್ಟೆಲ್ಲ ರಂಪರಾಮಾಯಣ ಮಾಡೋದ್ಲು. ಈ ವಿಚಾರ ಗೊತ್ತಾಗ್ಬಿಟ್ರೆ ಏನ್ ಮಾಡೋದೀಗ? ಹೇಳು ಪ್ರೀತು, ನಿನ್ನನ್ನೇ ಕೇಳ್ತಾ ಇರೋದು. ಯಾರ ಜೊತೆ ಮಾತಾಡ್ತಾ ಇದ್ದೆ? ಬ್ರೋಗೆ ವಿಷಯ ಹೇಳೋದು ಒಳ್ಳೇದನ್ಸುತ್ತೆ. ಅಟ್ಲೀಸ್ಟ್ ಬ್ರೋ ಆದ್ರೂ ನನ್ನ ಸಪೋರ್ಟಿಗೆ ನಿಲ್ತಾನೆ. ಹಲೋ. ನೋಡ್ ಮರಿ, ನಿಮ್ಮ ಅಣ್ಣ ಕೇಳ್ದ ಅಂತ ಅವ್ನಿಗೇನಾದ್ರು ವಿಷಯ ಬಾಯಿ ಬಿಡಕ್ಕೆ ಹೋದ್ರೆ ಇನ್ನು ಮುಂದೆ ನೀನು ಯಾರ ಹತ್ರನೂ ಮಾತಾಡೋದಕ್ಕೆ ಬಾಯೇ ಇರಲ್ಲ. ಹುಷಾರ್. ಅದಕ್ಕೂ ಮೀರಿ ನೀನೇನಾದ್ರು ಬಾಯ್ ಬಿಟ್ರೆ ನೀನು ರಾಸ್ಲೀಲೆ ವಿಡಿಯೋ ಟಿವಿಲಿ ಟೆಲಿಕಾಸ್ಟ್ ಆಗತ್ತೆ. ಬಾಯ್ ಬಿಡ್ತೀಯಾ? ಟೆಲಿಕಾಸ್ಟ್ ನೋಡ್ತೀಯಾ? ಬೇಡ ಬೇಡ ಪ್ಲೀಸ್ ಬೇಡ. ಪ್ರೀತು, ಯಾರಿಗೆ ಬೇಡ ಅಂತ ಇದೆಯಾ? ಕೊಡಲಿ, ನಾನು ಮಾತಾಡ್ತೀನಿ. ಏನಿಲ್ಲ ಬ್ರೋ, ನನ್ನ ಫ್ರೆಂಡು ಯಾವಾಗಲೂ ಪಾರ್ಟಿಗೆ ಬಾ ಅಂತ ಪೀಡಿಸ್ತಾ ಇರ್ತಾನೆ. ಜವಾಬ್ದಾರಿಗಳೆಲ್ಲ ಬಿಟ್ಟು ಹೋಗೋಕ್ಕಾಗತ್ತಾ? ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಮತ್ತೆ ಅದೇನು ವಿಡಿಯೋ ಅಂತ ಹೇಳ್ತಾ ಹೇಳಿ. ಯಾವ ವಿಡಿಯೋ ಬ್ರೋ? ಅದು ನೀನು ಹೇಳಬೇಕು. ಅಯ್ಯೋ, ನನ್ನ ಫ್ರೆಂಡು ಬ್ರೋ, ಅವ್ನು ದೊಡ್ಡ ತರಲೆ. ಅವರೆಲ್ಲ ಸೇರಿ ಪಾರ್ಟಿ ಮಾಡಿರೋ ವಿಡಿಯೋಗಳನ್ನ ಮಾಡಿ ನನಗೆ ಕಳಿಸಿ, ಪಾರ್ಟಿ ಎಷ್ಟು ಮಜವಾಗಿದೆ, ನೀನು ಬಂದು ಜಾಯಿನ್ ಆಗೋ, ನಾವು ವಿಡಿಯೋ ಮಾಡೋಣ ಅಂತ ನನಗೆ ವಿಡಿಯೋ ಕಳಿಸ್ತದೆ. ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೆ ಬ್ರೋ ಅಷ್ಟೇ. ಏನ್ ನಡೀತಿದೆ ಇಲ್ಲಿ? ಏನೋ ತುಂಬಾ ಸೀರಿಯಸ್ ಆಗಿ ಮಾತಾಡ್ಕೋತಿದ್ದೀರಾ? ಏನಿಲ್ಲ ಓಂ, ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ, ಅದ್ರ ಬಗ್ಗೆ ಬ್ರೋ ಹೇಳ್ತಿದ್ದೆ ಅಷ್ಟೇ. ಅಷ್ಟೇನಾ ಅಥವಾ ಬೇರೇನಾದ್ರೂ ಇದೆಯಾ? ನಾನು ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ ಪ್ರೀತು, ಏನೋ ಬದಲಾವಣೆ ಇದೆ ನಿನ್ನಲ್ಲಿ. ಏನಾದ್ರೂ ತೊಂದರೆ ಇದ್ರೆ ಹೆಸಿಟೇಷನ್ ಇಲ್ಲದೆ ನನ್ನ ಹತ್ರ ಹೇಳ್ಕೊ. ಯಪ್ಪ, ನಡುಕ್ತಿರೋನ್ ಮೈ ಮೇಲೆ ಹಾವೆಸ್ದಂಗೆ ಆಯ್ತು ಅಖಿಲಾಂಡೇಶ್ವರನ್ ನೋಡ್ಬಿಟ್ಟು. ಅಣ್ಣ, ಮಳೆಗೆ ಹೆದರಿ ಹೊಳೆಗೆ ಹಾರ್ದವನ್ ತರ ಆಡ್ಬೇಡ. ನಿನಗೆ ಈಜ್ ಬರ್ದೇ ಹೋದ್ರು ನಿನ್ನ ಮುಳುಕಕ್ಕೆ ನಿನ್ ತಂಗಿ ಬಿಡೋದಿಲ್ಲ. ಕೈ ಹಿಡಿದು ದಡ ಸೇರಿಸ್ತೀನಿ. ಅರುಂಧತಿ, ಸಾವಿಗೆ ಹೆದರ್ದೇ ಇರೋ ರಾಣ ಅಖಿಲನ್ ನೋಡ್ರೆ ಸಾಕು ಕೈಕಾಲೆಲ್ಲ ನಡ್ಕ ಬಂದ್ಬಿಡುತ್ತೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇದಕ್ಕೆ ಅಖಿಲ ಫೋಬಿಯಾ ಅಂತಾರೆ. ಇದಕ್ಕೆ ಮೆಡಿಸಿನ್ ಏನ್ ಗೊತ್ತಾ? ಧೈರ್ಯ. ಬೆಟ್ಟದಂಥ ಸಮಸ್ಯೆನ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಮಾಮ್. ಹೇಳಿದರೆ ಅದು ಇನ್ನೂ ದೊಡ್ಡದಾಗುತ್ತೆ, ಹೇಳ್ತಿದ್ರೆ ಎಲ್ಲಿವರೆಗೂ ಬೆಳೆಯುತ್ತೋ ಗೊತ್ತಿಲ್ಲ. ನಾನಿನ್ನ ಚಕ್ರವ್ಯೂಹದಲ್ಲಿ ಸಿಕ್ಕಿ ಒದ್ದಾಡ್ತಿದ್ದೀನಿ. ಏನು ಮಾಡಲಿ? ಹೇಳ ಬೇಡವಾ? ಪ್ರೀತು. ಹಾಂ ಮಾಮ್, ಹಾಗೇನಿಲ್ಲ ಮಾಮ್, ಐಮ್ ಓಕೆ. ನೀವು ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಯಾವತ್ತೂ ಅನುಮಾನ ಬರೋ ಥರ ನಡ್ಕೊಂಡೇ ಇಲ್ಲ. ಬೇಕಿದ್ರೆ ಬ್ರೋನೇ ಕೇಳಿ, ನನ್ನ ಫ್ರೆಂಡ್ ಹತ್ರನೇ ಮಾತಾಡ್ತಾ ಇದ್ದೆ ಅಲ್ಲ ಬ್ರೋ? ಹೌದಮ್ಮ, ಅದ್ರ ಬಗ್ಗೆ ನಾನು ವಿಚಾರಿಸ್ತಾ ಇದ್ದೆ. ಪ್ರೀತು ಕ್ಲಿಯರ್ ಮಾಡ್ತಾ ಇದ್ದೆ. ಅಪ್ಪ, ಬಂದಿದ್ ಗುಡುಗು ಸಿಡಿಲ್ ನೋಡಿ ಎಲ್ಲಿ ರಣ ಮಳೆ ಬರುತ್ತೋ ಅಂತ ಹೆದರ್ಬಿಟ್ಟಿದ್ದೆ.
ಅಣ್ಣ ಯುದ್ಧಕ್ಕೆ ಇಳಿದ ಮೇಲೆ ಸಾಯೋಕೆ ಹೆದರಬಾರ್ದು, ಹೋರಾಡ್ತಾನೆ ಇರ್ಬೇಕು, ಅದು ನಮ್ ಕರ್ತವ್ಯ. ಅಲ್ಲ ನೀನ್ ಈ ಅಖಿಲನ್ ನೋಡಿ ಯಾಕೆ ಹೆದರ್ಕೋತೀಯ? ಮೊದ್ಲು ಆ ಭಯನ ನಿನ್ ಮನ್ಸಿಂದ ತೆಗ್ದು ಹಾಕು. ಓಕೆ ಅಮ್ಮ, ನೀವು ಹೇಳಿ ಕಳಿಸಿದ ಮೀಟಿಂಗು ಚೆನ್ನಾಗಾಯ್ತು. ಇನ್ಫಾರ್ಮೇಶನ್ ಬಂತು, ವೆರಿ ಗುಡ್. ಅಮ್ಮ, ನಾಳೆ ರಕ್ಷಾ ಬಂಧನ ಅಲ್ವಾ, ಅದಕ್ಕೆ ಎಲ್ರಿಗೂ ಕಟ್ಟೋದಕ್ಕೆ ರಾಖಿ ತಂತೀನಿ, ತಗೊಳ್ಳಿ.